Namaste friends, welcome back to PM Stories YouTube channel. ಕೆಲವರು ದೇಶಕ್ಕಾಗಿ ಶತ್ರುಗಳ ಎದುರು ನಿಂತು ಹೋರಾಡ್ತಾರೆ. ಆದರೆ ಕೆಲವರು ಶತ್ರುಗಳ ಹಿಂದಿನಿಂದ ಬಂದು ದೇಶವನ್ನೇ ಎರೆಯುತ್ತಾರೆ. ಇವತ್ತು ನಾನು ಹೇಳೋ ಸ್ಟೋರಿ ಒಂದು ವ್ಯಕ್ತಿಯದು. ಅವನ ಕಥೆ ದೇಶದ ಹೃದಯವನ್ನೇ ನೋಯಿಸಿದ ಕಥೆ. ದೇಶದ ರಕ್ಷಣೆಗೆ ಹೋರಾಡುವುದರಲ್ಲಿ ಒಂದು ವಿಶಿಷ್ಟ ಸಂಘಟನೆ ಇದೆ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ಈ ಸಂಸ್ಥೆಯ ಕೆಲಸ ರಾಷ್ಟ್ರದ ಸುರಕ್ಷತೆ. ಇಲ್ಲಿ ಕೆಲಸ ಮಾಡುವವರ ಮುಖ ಯಾರಿಗೂ ಗೊತ್ತಾಗುವುದಿಲ್ಲ, ಆದರೆ ಅವರ ಕೆಲಸದಿಂದಲೇ ದೇಶ ಸುರಕ್ಷಿತವಾಗುತ್ತದೆ. ಆ ಸಂಸ್ಥೆಯ ಒಳಗೆ ಒಬ್ಬ ಅಧಿಕಾರಿ, ತುಂಬಾ ಬುದ್ಧಿವಂತ, ತುಂಬಾ ನಿಷ್ಠಾವಂತ. ಅವನ ಬಗ್ಗೆ ಎಲ್ಲರೂ ಹೇಳ್ತಿದ್ದರು, ಅವನೇ ಫ್ಯೂಚರ್ ಲೀಡರ್ ಆಫ್ ರಾ. ಆದರೆ ಯಾರೂ ಊಹಿಸಲಿಲ್ಲ ಒಂದು ದಿನ ಇದೇ ವ್ಯಕ್ತಿ ಭಾರತದ ಶತ್ರುಗಳ ಕೈಯಲ್ಲಿ ಕೆಲಸ ಮಾಡ್ತಾನೆಂದು. 2002-2003 ನಡುವೆ ರಾ ಒಳಗೆ ಒಂದು ವಿಚಿತ್ರ ಘಟನೆ ನಡೆಯಿತು. ಪಾಕಿಸ್ತಾನಲ್ಲಿ ಕೆಲ ಇಂಡಿಯನ್ ಇನ್ಫಾರ್ಮರ್ಸ್ ಅಚಾನಕ್ಕಾಗಿ ಹಿಡಿಯಲ್ಪಟ್ಟರು. ಆಪರೇಷನ್ಸ್ಗಳು ಫೇಲ್ ಆಗುತ್ತಿತ್ತು. ರಾ ಒಳಗೆ ಒಂದು ಡೌಟ್ ಹುಟ್ಟಿತು, ಯಾರೋ ನಮ್ಮೊಳಗಿಂದ ಮಾಹಿತಿ ಕೊಡ್ತಿದ್ದಾರಾ? ಒಬ್ಬ ಅಧಿಕಾರಿ ಆಗಾಗ ನೇಪಾಳ್, ಕಠ್ಮಂಡು ಕಡೆ ಹೋಗ್ತಿದ್ದ. ಅವನು ಹೇಳ್ತಿದ್ದ ಪರ್ಸನಲ್ ರೀಸನ್ಸ್ ಎಂದು. ಆದರೆ ರಾ ಸರ್ವೆಲೆನ್ಸ್ ಟೀಮ್ಗೆ ಇದು ಸಸ್ಪಿಷಿಯಸ್ ಅನಿಸಿತು. ರಾ ಕ್ವೈಟ್ಲಿ ಸರ್ವೆಲೆನ್ಸ್ ಶುರು ಮಾಡಿತು. ಅವನ ಕಾಲ್ಸ್, ಮೀಟಿಂಗ್ಸ್, ಟ್ರಾವೆಲ್ ರೆಕಾರ್ಡ್ಸ್ ಎಲ್ಲವನ್ನೂ ಗಮನಿಸಲಾಯಿತು. ಆಮೇಲೆ ಬಂದದ್ದು ಶಾಕಿಂಗ್ ಟ್ರೂತ್. ಅವನು ಪಾಕಿಸ್ತಾನ್ ಎಂಬಸಿಗೆ ಸೀಕ್ರೆಟ್ಲಿ ಹೋಗ್ತಿದ್ದ. ರಾಗೆ ಡಿಸ್ಬಿಲೀಫ್ ಟರ್ನ್ಡ್ ಇಂಟು ಹಾರ್ಟ್ ಬ್ರೇಕ್. ಅವನು ಯಾಕೆ ಹೀಗೆ ಮಾಡ್ತಿದ್ದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಮಾಹಿತಿ ಸ್ಲೋಲಿ ಹೊರಬರುತ್ತಾ ಹೋಯಿತು. ರಾ ಟೀಮ್ ಕನ್ಫರ್ಮ್ ಮಾಡಿತು, ಅವನೇ ಲೀಕ್ ಮಾಡ್ತಿದ್ದಾನೆ. ಆಪರೇಷನ್ ರೇಡ್ ರೆಡಿ ಆಗಿತ್ತು. ಆದರೆ ರೇಡ್ ನಡೆಯೋಕೆ ಕೆಲ ಗಂಟೆಗಳ ಮೊದಲು ಅವನು ಡಿಸಪಿಯರ್ ಆದ. ಅವನು ತನ್ನ ಹೆಂಡತಿಯ ಜೊತೆ ಇಂಡಿಯಾ ಬಿಟ್ಟು ಓಡಿ ಹೋದ. ಹಿಂದೆ ಬಿಟ್ಟಿದ್ದು ರಾಷ್ಟ್ರದ ನಂಬಿಕೆ. ಅವನ ದ್ರೋಹದಿಂದ ಇಂಡಿಯಾಗೆ ತುಂಬಾ ದೊಡ್ಡ ನಷ್ಟವಾಯಿತು. ರಾನ ಪಾಕಿಸ್ತಾನ್ ನೆಟ್ವರ್ಕ್ ಕೊಲ್ಯಾಪ್ಸ್ ಆಯಿತು. ಅಲ್ಲಿ ಕೆಲಸ ಮಾಡ್ತಿದ್ದ ಹಲವು ಏಜೆಂಟ್ಸ್ ಹಿಡಿಯಲ್ಪಟ್ಟರು. ಹಲವರು ಸಾಯಲು ನಿರ್ಧಾರ ಮಾಡಿದರು. ದೇಶದ ಸುರಕ್ಷತೆಗೆ ಕೆಲಸ ಮಾಡಬೇಕಾದವನಿಂದಲೇ ದೇಶ ಹಾಳಾಯಿತು. ಅದಕ್ಕಿಂತ ದೊಡ್ಡ ನೋವು ಬೇರೆ ಇಲ್ಲ. ಕೆಲ ವರ್ಷಗಳ ನಂತರ ಮಾಹಿತಿ ಬಂದಿತ್ತು, ಅವನು ಪಾಕಿಸ್ತಾನಲ್ಲಿ ISI ಜೊತೆ ಕೆಲಸ ಮಾಡ್ತಿದ್ದ. ನಂತರ ಅಮೆರಿಕಾಗೆ ಹೋದ. ಅಲ್ಲಿ ಅವನಿಗೆ ಅಸೈಲಂ ಸಿಕ್ಕಿತು. ಆದರೆ ಅವನನ್ನು ಮರಳಿ ತರುವಲ್ಲಿ ರಾ ವಿಫಲವಾಯಿತು. ಇಂದಿಗೂ ಅವನು ಜೀವಂತಾನೋ ಸತ್ತಿದ್ದಾನೋ ಯಾರಿಗೂ ಗೊತ್ತಿಲ್ಲ. ಈ ಕಥೆಯಲ್ಲಿರೋ ಅಧಿಕಾರಿ ಯಾರು ಅನ್ನೋದು ನಿಮಗೆ ಗೊತ್ತಾಯ್ತಾ? ಅವನೇ ರವೀಂದರ್ ಸಿಂಗ್. ಒಮ್ಮೆ ದೇಶದ ಹೀರೋ ಆಗಿದ್ದ ರವೀಂದರ್ ಸಿಂಗ್ ಆ ನಂಬಿಕೆಯನ್ನು ಮಾರಿದ. ಆದರೆ ಅವನ ಸ್ಟೋರಿ ಇಂದಿಗೂ ಎಲ್ಲರಿಗೂ ಪಾಠವಾಗಿದೆ. ದೇಶದ ಶತ್ರು ಹೊರಗಿದ್ದರೆ ಹೋರಾಡಬಹುದು, ಆದರೆ ಒಳಗೆ ಇದ್ದರೆ ಅವನು ಮಾಡೋ ದ್ರೋಹ 1000 ಯುದ್ಧಗಳಿಗಿಂತ ಭೀಕರ. ಟ್ರೇಟರ್ಸ್ ಮೇ ರನ್, ಬಟ್ ಭಾರತ್ ನೆವರ್ ಫರ್ಗೆಟ್. ಈ ರೀತಿಯ ನೈಜ ಘಟನೆಗಳನ್ನು ತಿಳಿಸಲು ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಡಿಯಾ ಡಿಸರ್ವ್ಸ್ ಟು ನೋ ದಿ ಟ್ರೂತ್.